ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾನೊಂದು ಬ್ಯೂಟಿಫುಲ್ ವ್ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇವನೇ ನನ್ನ ಮುದ್ದು ಕ್ಯೂಟ್ ಡಾರ್ಲಿಂಗ್ ಗುಂಡು ಮರಿ. ಇವನ ಹೆಸರು ಗುಂಡು ಅಂತ. ಪ್ರತಿ ಸಂಡೇ ನಾವೇನೋ ಒಂದು ಮಾಡ್ತೀವಿ. ಏನು ಅನ್ನೋದನ್ನು ತಿಳ್ಕೊಬೇಕಾದ್ರೆ ಮುಂದೆ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಆ್ಯಂಡ್ ಎಲ್ಲ ಪಪ್ಪಿ ಲವರ್ಸ್ಗೂ ಈ ವ್ಲಾಗ್ನ ಡೆಡಿಕೇಟ್ ಮಾಡ್ತಿದ್ದೀನಿ. ಆ್ಯಂಡ್ ನನಗಂತೂ ತುಂಬ ಇಷ್ಟ ಪಪ್ಪೀಸ್ ಅಂದರೆ. ಸೊ ನಾನು ನನ್ನ ಗುಂಡು ಮರಿ ಪ್ರತಿ ಸಂಡೇ ನಮ್ಮ ಗುಂಡು ಮರಿಗೆ ಸ್ನಾನ ಮಾಡಿಸ್ತೀವಿ. ಸೊ ನಮ್ಮ ತೋಟದಲ್ಲಿ ಹಳ್ಳ ಇರೋದ್ರಿಂದ ಮನೆ ಹತ್ರನೇ ಕೆಲವೊಂದು ಸಾರಿ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ತೀವಿ. ಸೊ ಅವನಿಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ ಅಂತ ಅಂದ್ಕೊಂಡು ಕೆಲವೊಂದು ಸಾರಿ ಹಳ್ಳಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತೀವಿ. ಸೊ ಪ್ರತಿ ಸಂಡೇನೂ ಅವನಿಗೆ ಸ್ನಾನ ಮಾಡಿಸೋದ್ರಿಂದ ನಿನ್ನೆ ಸಂಡೇ ಆಗಿತ್ತು. ಸೊ ಗುಂಡು ಮರಿನ ಕರ್ಕೊಂಡು ನಮ್ಮ ತೋಟದಲ್ಲಿರೋ ಹಳ್ಳಕ್ಕೆ ಹೋಗ್ತಾಯಿದ್ವಿ. ಇದು ನಮ್ಮ ತೋಟಕ್ಕೆ ಹೋಗೋ ದಾರಿ. ಆ್ಯಂಡ್ ಇದೆಲ್ಲ ನಮ್ಮ ತೋಟನೇ. ಇನ್ನೂ ಸುಮಾರಷ್ಟು ಕಿತಾಪತಿ ಮಾಡ್ತಾನೆ. ಆದರೆ ಈ ಬ್ಯೂಟಿಫುಲ್ ವ್ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ದಯವಿಟ್ಟು ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನಂತೂ ಮರೀಲೇಬೇಡಿ. ಕೀಪ್ ಸಪೋರ್ಟಿಂಗ್. ನೋಡಿ, ಇದೇ ನಮ್ಮ ತೋಟದಲ್ಲಿರೋ ಹಳ್ಳ. ನಮ್ಮೂರ ಸೈಡ್ ಹೇಗೆ ಅಂತಂದರೆ ಪ್ರತಿಯೊಂದು ತೋಟದಲ್ಲೂ ಹಳ್ಳ ಅಂತೂ ಇದ್ದೇ ಇರುತ್ತೆ, ಗ್ಯಾರಂಟಿ. ತುಂಬ ಹಳ್ಳಗಳಿದ್ದಾವೆ. ಸೊ ಇದು ನಮ್ಮ ತೋಟದಲ್ಲಿರೋ ಹಳ್ಳ. ಆ್ಯಂಡ್ ಇದು ನಾನು ನಿಂತಿರೋದು ಶಂಖ. ಪ್ರತಿ ಸಾರಿ ನಾನು ಗುಂಡು ಮರಿಗೆ ಸ್ನಾನ ಮಾಡಿಸ್ತಿದ್ದೆ. ಆದರೆ ಅಮ್ಮಂಗೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಅಮ್ಮ ಸ್ನಾನ ಮಾಡಿಸ್ತಿದ್ದಾರೆ. ಸೊ ನಾನು ವೀಡಿಯೋ ಮಾಡ್ತಿದ್ದೀನಿ. ಮಾತ್ರ ಸ್ನಾನ ಮಾಡಿಸ್ಬೇಕಾದ್ರೆ ನೀಟಾಗಿ ನಿಂತ್ಕೊಳ್ತಾನೆ. ಆದರೆ ಮುಂಚೆನೇ ಸ್ನಾನ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದರೆ ಅವ್ನು ಬರೋದೇ ಇಲ್ಲ. ತುಂಬ ತುಂಟಾಟ ಮಾಡ್ತಾನೆ. ಮಂಗ ನೋಡ್ಸೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತೀವಿ. ನೋಡಿ, ಇದು ನಮ್ಮ ತೋಟ. ಇದೇ ಶಂಖ. ಸೊ ನನ್ನ ಮುದ್ದು ಗುಂಡುಗೆ ಸ್ನಾನ ಮಾಡಿಸ್ತಿದ್ವಿ. ಸೊ ಈ ಬ್ಯೂಟಿಫುಲ್ ವ್ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಸೊ ಇವತ್ತು ಶೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ತುಂಬ ದಿನ ಆಗಿತ್ತಲ್ವ ನಾನು ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿದೆ. ಸೊ ಈ ಬ್ಯೂಟಿಫುಲ್ ವ್ಲಾಗ್ ನಿಮಗೋಸ್ಕರ ಆ್ಯಂಡ್ ಎಲ್ಲ ಪಪ್ಪಿ ಪ್ರಿಯರಿಗೋಸ್ಕರ. ನನ್ನ ಥರನೇ ತುಂಬ ಜನರಿಗೆ ಪಪ್ಪೀಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಅವರಿಗೋಸ್ಕರ ಈ ವ್ಲಾಗ್. ನೋಡಿ ನನ್ನ ಮುದ್ದು ಬಂಗಾರಿ ಹೇಗೆ ಸ್ನಾನ ಮಾಡಿಸ್ಕೊಳ್ತಿದ್ದಾನೆ ಅಂತ. ಗುಂಡು ಮರಿ ನೋಡಿ ಎಷ್ಟು ನೀಟಾಗಿ ಸ್ನಾನ ಮಾಡಿಸ್ಕೊಳ್ತಿದ್ದಾನೆ. ನೀಟಾಗಿ ನಿಂತ್ಕೊಳ್ತಾನೆ, ಮಾತ್ರ ಕಿತಾಪತಿ ಮಾಡಲ್ಲ, ತೊಂದರೆ ಕೊಡಲ್ಲ. ನೀಟಾಗಿ ನಿಂತ್ಕೊಳ್ತಾನೆ ಸ್ನಾನ ಮಾಡಿಸ್ಕೊಳ್ಳೋದಕ್ಕೆ. ಸೊ ಸೋಪ್ ಹಚ್ಚಿ ಸ್ನಾನ ಮಾಡಿಸ್ತೀವಿ ಪ್ರತಿ ಭಾನುವಾರನೂ. ಸೊ ಅವ್ನು ನಮ್ಮ ಜೊತೆ ಒಳಗೆ ಇರೋದು. ಸೊ ಸ್ನಾನ ಮಾಡಿಸಿ ನೀಟಾಗಿ ಇಟ್ಕೊಳ್ತೀವಿ. ನನ್ನ ಗುಂಡು ಮರಿ ಹೇಗೆ ಅನ್ನಿಸ್ತಾ ನಿಮಗೆಲ್ಲ ಅನ್ನೋದನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಪರಿಚಯ ಇರೋ ವ್ಯಕ್ತಿಗಳಿಗೂ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಹೇಗೆ ನೀಟಾಗಿ ಸ್ನಾನ ಮಾಡಿಸ್ಕೊಳ್ತಿದ್ದಾನೆ ನನ್ನ ಮುದ್ದು ಕ್ಯೂಟಿ ಪಾಯ್. ಲವ್ ಯು ಮಗ್ನೆ. ಅಂಟಿಲ್ ದೆನ್ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.
signing off. Love you all. It's me, Diksha. Keep supporting. ಆ್ಯಂಡ್ ಫ್ರೆಂಡ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ದಯವಿಟ್ಟು. ಆ್ಯಂಡ್ ನನ್ನ ಮುದ್ದು ಗುಂಡು ಮರಿ ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಆ್ಯಂಡ್ ಹೇಗಿದ್ದಾನೆ ಅನ್ನೋದನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇದು ನೀರು ಸುಳಿಯೋದು ಅಂತ ಹೇಳ್ತಾರಲ್ವ, ಸೊ ಪ್ರತಿ ಸಾರಿ ಸ್ನಾನ ಮಾಡಿಸಿದಾಗಲೂ ಪಾಪು ಥರ ನೋಡ್ಕೊಳ್ತೀವಿ ನನ್ನ ಗುಂಡು ಮರಿನ. ಸೊ ಎಲ್ಲ ಪಪ್ಪಿ ಲವರ್ಸ್ಗೂ ಅಷ್ಟೇ, ಅವ್ರ ಪಪ್ಪಿ ಅವರಿಗೆ ಮುದ್ದು ಮಗು ಆಗಿರುತ್ತೆ. ಸೊ ಇದು ನೀರು ಸುಳಿದು ಹೊಳೆಗೆ ಹಾಕಿದೆ.